ನಮಸ್ಕಾರ ಎಲ್ರಿಗೂ. ಟುಡೇ ವಿಲ್ ಲರ್ನ್ ಅಬೌಟ್ ಅನ್ವರ್ಥ ನಾಮಗಳು, ಅಬ್ಸ್ಟ್ರಾಕ್ಟ್ ನೌನ್ಸ್. ಅನ್ವರ್ಥ ನಾಮಗಳು ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ನಾವು ಅನ್ವರ್ಥ ನಾಮಗಳು ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಕ್ವಾಲಿಟಿ ವಾಟ್ ಎವರ್ ನೇಮ್ಸ್ ವಿಲ್ ಕೀಪ್ ದೋಸ್ ಆರ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್ಸ್, ಅನ್ವರ್ಥ ನಾಮಗಳು. ಉದಾಹರಣೆಗೆ ಶಿಕ್ಷಕಿ, ವಕೀಲ, ವೈದ್ಯ, ಕುಂಬಾರ, ಕುಂಟ, ಕುರುಡ, ಮೂಗ, like this. For example, like teacher, doctor, lawyer, blind, those all comes in ಅನ್ವರ್ಥ ನಾಮಗಳು, ಅಬ್ಸ್ಟ್ರಾಕ್ಟ್ ನೌನ್ಸ್. ಸೊ ನಮ್ಗೆ ಅರ್ಥ ಆಯ್ತು ಈಗ ರೂಢನಾಮ ಅಂದ್ರೇನು, ಅಂಕಿತನಾಮ ಅಂದ್ರೇನು ಮತ್ತು ಅನ್ವರ್ಥನಾಮ ಅಂದ್ರೇನು. ರೂಢಿಯಿಂದ ಬಂದಂಥ ಹೆಸರುಗಳಿಗೆ ರೂಢನಾಮ ಅಂತ ಹೇಳ್ತೀವಿ, ಲೈಕ್ ಪರ್ವತ, ನದಿ, ಮನೆ, ಶಾಲೆ, ಈ ಥರದಕ್ಕೆಲ್ಲ. ಸೊ ಅಂಕಿತನಾಮ ಅಂದರೆ ನಾವು ಇಟ್ಟುಕೊಂಡಿರುವಂಥ ರೆಕಗ್ನೈಸ್ ಮಾಡೋಕ್ಕೆ ಅಥವಾ ನಾವು ಕಂಡುಹಿಡಿಯೋಕ್ಕೆ ಅನುಕೂಲ, ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಇಟ್ಟುಕೊಂಡಂಥ ಹೆಸರುಗಳಿಗೆ ನಾವು ಅಂಕಿತನಾಮಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗೀತಾ, ಬೆಂಗಳೂರು, ಭಾರತ, ಕರ್ನಾಟಕ, ಇದೆಲ್ಲ. ನದಿನೂ ಅಷ್ಟೇ, ಕಾವೇರಿ ನದಿ ಅಂದರೆ ಅದು ಅಂಕಿತನಾಮ ಆಗುತ್ತೆ, ಬರೀ ನದಿ ಅಂದರೆ ರೂಢನಾಮ ಆಗುತ್ತೆ. ಹೀಗೆ ಶಾಲೆ ಹೆಸರು ಹೇಳಿದ್ರೆ ಅದು ಅಂಕಿತನಾಮ ಆಗುತ್ತೆ, ಬರೀ ಶಾಲೆ ಅಂತ ಹೇಳಿದ್ರೆ ಅದು ರೂಢನಾಮ ಆಗುತ್ತೆ. ಸೊ ಅನ್ವರ್ಥನಾಮಗಳು ಅಂದರೆ ಅವ್ರು ಮಾಡುವಂತಹ ಕೆಲಸಗಳಿಗೆ ಅನುಗುಣವಾಗಿ ಇಟ್ಟಿರುವಂಥ ಹೆಸರುಗಳಿಗೆ ನಾವು ಅನ್ವರ್ಥನಾಮಗಳು ಅಂತ ಹೇಳ್ತೀವಿ. ಈ ಡಿಫ್ರೆನ್ಸ್ ಅರ್ಥ ಆಯಿತು ಅನ್ಕೋತೀನಿ. ಮುಂದಿನ ಕ್ಲಾಸಲ್ಲಿ ನಾವು ಗುಣವಾಚಕಗಳ ಬಗ್ಗೆ ತಿಳ್ಕೊಳ್ಳೋಣ್ರಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಲರ್ನ್ ಅಬೌಟ್ ಗುಣವಾಚಕಗಳು. For any doubts, please comment in the comment section. Bye for today. See you in tomorrow's class. Today also we'll learn few sentences. I am feeling very thirsty. ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ. I like to drink buttermilk. ನನಗೆ ಮಜ್ಜಿಗೆ ಕುಡಿಯೋದಂದರೆ ತುಂಬ ಇಷ್ಟ. I don't like to drink watermilk juice. ನನಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕುಡಿಯೋದಂದರೆ ಇಷ್ಟ ಇಲ್ಲ. I like to drink mango juice. ನನಗೆ ಮಾವಿನ ಹಣ್ಣಿನ ಜ್ಯೂಸ್ ಕುಡಿಯೋದಂದರೆ ತುಂಬ ಇಷ್ಟ.